ಕೇಂದ್ರದ ನಾಯಕರು ಇದನ್ನು ಬಹಳ ಸೂಕ್ಷ್ಮ ಅಥವಾ ತೀವ್ರವಾಗಿ ಸ್ವೀಕರಿಸಿದ್ದಾರೆ. ಇಂಥ ಘಟನೆ ನಮ್ಮ ಪಕ್ಷದಲ್ಲಿ ಆಗಬಾರ್ದಾಗಿತ್ತು. ಸೊ ಅದಾದ ಮೇಲೆ ಈಗ ಏನು ಮುಂದೆ ಏನು ಕಾರ್ಯ ಯಾವ ರೀತಿ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಅವರಿಗಾಗಲೇ ಮುಖಂಡರುಗಳ ಗಮನಕ್ಕೆ ತಂದಿದ್ದಾರೆ. ಬಟ್ ನನಗೆ ಅನಿಸುವ ಮಟ್ಟಕ್ಕೆ ಕೇಂದ್ರದ ನಾಯಕರು ಇನ್ನಷ್ಟು ಇದನ್ನು ತೀಕ್ಷ್ಣವಾಗಿ ತೆಗೆದುಕೊಳ್ತಾರೆ ಮುಂದಿನ ದಿನಗಳಲ್ಲಿ. ಯಾರು ಈಗಾಗಲೇ ಈ ರೀತಿ ಕ್ರಾಸ್ ವೋಟಿಂಗಲ್ಲಿ ಭಾಗಿಯಾಗಿದ್ದರು ಅಂತಕ್ಕಂಥದ್ದು ಅವರಿಗೆ ಸಂಪೂರ್ಣ ಮಾಹಿತಿ ಇದೆ. ಅದೇ ಸಂದರ್ಭಕ್ಕೆ ಈಗ ಏನು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಒಂದನ್ನು ನೇಮಕ ಮಾಡಲಾಗಿತ್ತು. ಸಿ ಟಿ ರವಿ ಅವರು, ಮಹೇಶ್ ಅವರು, ತೆಂಗಿನಕಾಯಿ ಅವರ ನೇತೃತ್ವದಲ್ಲಿ ಅದು ಕೂಡ ಈಗಾಗಲೇ ವರದಿ ತಯಾರಿಸಿ ಅವರು ಕೂಡ ಕೇಂದ್ರಕ್ಕೆ ಒಪ್ಪಿಸೋರಿದ್ದಾರೆ. ಒಟ್ಟಾರೆ ಮುಂದಿನ ದಿನಗಳಲ್ಲಿ ಯಾರು ಇಂತಹ ಒಟ್ಟು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಇವತ್ತು ಆಗಿದ್ದಾರೆ, ಅವರ ವಿರುದ್ಧ ಕೇಂದ್ರ ನಾಯಕರು ಖಂಡಿತವಾಗಿಯೂ ಕ್ರಮ ಜರುಗಿಸ್ತಾರೆ. ಇಂಥದ್ದಾಗಬಾರ್ದಾಗಿತ್ತು. ನಾನು ಕೂಡ ಹೇಳ್ತೇನೆ, ಯಾರೇ ತಪ್ಪು ಮಾಡಿದರೂ ಕೂಡ ಅವರ ವಿರುದ್ಧ ಕ್ರಮ ಆಗಲೇಬೇಕು. ಯಾಕಂತಂದರೆ ಭಾರತೀಯ ಜನತಾ ಪಕ್ಷದಲ್ಲಿ ಈ ರೀತಿ ಆಗಬಾರ್ದು ಅಂತಕ್ಕಂಥದ್ದು. ಅದರ ಒಂದು ವಿಷಯ ಏನಂತಂದರೆ, ಏನೋ ಬಹಳ ನಮ್ಮನ್ನು ವಿರೋಧ ಮಾಡ್ತಿದ್ದ ಕಾಂಗ್ರೆಸ್ 11 ಮತಗಳು ನಾವು ಅವರ ಕಡೆಯಿಂದ ತಗೊಂಡ್ಬಿಟ್ಟಿದ್ದೇವೆ ಅಂತ ಬೀಗ್ತಾ ಇದ್ದಾರೆ. ಕ್ರಾಸ್ ವೋಟಿಂಗ್ 11 ಮಾಡಿಸಿದ್ದೇವೆ ಅಂತ ಬೀಗ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಮತ್ತು ಉಳಿದ ನಾಯಕರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ನೀವು ಆ ರೀತಿ ಬೀಗೋದಾದರೆ ಬೇರೆ ಪಕ್ಷಗಳಿಂದ BJPಗೆ ಯಾರಾದರೂ ಹೋದಾಗ ಟೀಕೆ ಯಾಕೆ ಮಾಡ್ತೀರಿ? ಅಂದರೆ ನೀವು ಅಧಿಕಾರದಲ್ಲಿದ್ದೀರಿ, ನಿಮ್ಮ ಯೋಗ್ಯತೆ ಅಷ್ಟೇ. ಎಲ್ಲವೂ ಹಣ ಕೊಟ್ಟೆ ಕೊಂಡ್ಕೊಳ್ಬೋದು ಅಂತೇಳಿ ನೀವೇನಾದರೂ ಅಂದ್ಕೊಂಡಿದ್ರೆ ಇದು ನಿಮಗೂ ಕೂಡ ಮುಳುವಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು. ಯಾವ ರೀತಿ ಮಾತಾಡ್ತಾರೆ ಅಂದರೆ ಕಾಂಗ್ರೆಸ್ನವರು ನಮ್ಮನ್ನು ಎಷ್ಟು ಸಾರಿ ಮೂದಲಿಸಿದ್ದಾರೆ. BJPಯವರು ಎಲ್ಲರನ್ನೂ ತಮ್ಮ ಕಡೆಗೆ ಸೆಳೆದುಬಿಟ್ಟು ರಾಜಕೀಯ ವ್ಯಭಿಚಾರ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತೀರಿ. ಈಗ ನೀವು ಮಾಡಿದ್ದೇನು? ನೀವು ಮಾಡಿದಾಗ ಪ್ರಜಾಪ್ರಭುತ್ವದ ಗೆಲುವು ಅಂತೀರಿ, ಬೇರೆಯವರ ಕಡೆಗೆ ಯಾರಾದರೂ ಹೋದಾಗ ರಾಜಕೀಯ ವ್ಯಭಿಚಾರ ಅಂತೀರಿ. ನಿಮ್ಮದು ಎಂಥ ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ? ಇಲ್ಲ, ತಲೆದಂಡದ ಬಗ್ಗೆ ನನಗೇನು ಅನಿಸೋದಿಲ್ಲ. ಆದರೆ ಒಂದು ವಿಚಾರವನ್ನು ತಾವು ತಿಳ್ಕೊಳ್ಬೇಕು, ಇಷ್ಟೊಂದು ಸರ್ಕಾರ ಇಟ್ಕೊಂಡು ಅವರ ಶಾಸಕರುಗಳನ್ನು ತಗೊಂಡೋಗಿ ಬೇರೆ ರೂಮ್ಗಳಲ್ಲಿ ಇಟ್ಕೊಂಡು ಕೊನೆಯಲ್ಲಿ ಅವರನ್ನು ಎಲ್ಲೂ ಹೋಗದಂಗೆ ದನಗಳನ್ನು ಕೂಡಿ ಹಾಕ್ತಾರಲ್ಲ, ಹಂಗೆ ಹಾಕ್ಕೊಂಡು ಅವರನ್ನು ಕರ್ಕೊಂಡು ಬಂದು ಗನ್ ಪಾಯಿಂಟಲ್ಲಿ ಮತ ಹಾಕ್ಸ್ಕೊಳ್ತಾರಲ್ಲ, ಆ ರೀತಿ ಹಾಕ್ಸ್ಕೊಂಡು ಅದು ಸರ್ಕಾರ. ಆದರೆ ಆ ರೀತಿ ಸರ್ಕಾರವೇ ಮಾಡಿದಾಗ ಸೊ ನಾವು ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗಿತ್ತು, ಏನೋ ನಡೀತಾ ಇದೆ ಅಂತಕ್ಕಂಥದ್ದು. ಇಲ್ಲಿ ನಾವು ಕೂಡ ಸ್ವಲ್ಪ ಫ್ರೀಡಮ್ ಕೊಟ್ವಿ. ಯಾಕೆ ಅಂತಂದರೆ ಈ ರೀತಿ ನಮ್ಮಲ್ಲಿ ಯಾರೂ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀವಿ. ಕೆಲವರು ಆಮಿಷಗಳಿಗೆ ಬಿದ್ದೋ
ಅಥವಾ ಬೈಕೋ ಬೇರೆ ಯಾವುದೋ ಕಾರಣಕ್ಕೆ ಇವತ್ತು ನಮ್ಮವು ಕೂಡ ಕ್ರಾಸಿಂಗ್ ನಮ್ಮವರು ಕೂಡ ಮಾಡಿದ್ದಾರೆ ಅಂತಕ್ಕಂಥದ್ದು ಇದೊಂಥರ ಬೇಸರ ತರ್ತಕ್ಕಂಥ ವಿಷಯ. ಇದು ಯಾರೇ ಆಗಿದ್ದರೂ ಅದು ಸರಿಯಾದ ಕೆಲಸ ಅಲ್ಲ. ತಿಳ್ಕೊಳ್ಬೇಕು, ನಾವು ಅನ್ನ ತಿಂದು ಬದುಕಬೇಕು, ಸಗಣಿ ತಿಂದು ಬದುಕಬಾರ್ದು ಅಂತೇಳಿ ತಿಳ್ಕೊಳ್ಬೇಕು. ಮಾನ್ಯ ಸದಾನಂದ ಗೌಡರು ಕೂಡ ನಾನು ಎಚ್ಚರಿಸಿದ್ದೆ ಅಂತ ಹೇಳಿದ್ರು ನನಗೆ ಅದರ ಬಗ್ಗೆ ಗೊತ್ತಿರಲಿಲ್ಲ. ಅವರು ಹೇಳಿಕೆ ಕೊಟ್ಟ ಮೇಲೆ ಅಷ್ಟೇ ನನಗೂ ಗೊತ್ತಾಗಿದ್ದದು. ಸೊ ಅದೇನೇ ಇರಲಿ, ಅವರು ಎಚ್ಚರಿಸಿದ್ರು ಅಂತಂದ ಮೇಲೆ ಯಾರ ಗಮನಕ್ಕೆ ಅದನ್ನು ತಂದಿದ್ರೋ ಅವರು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕಾಗಿತ್ತು. ಇಲ್ಲ ಅಂತಂದರೆ ನಮ್ಮವರನ್ನು ಕೂಡ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನು ನಾವು ಕೂಡ ಹಿಂದಲಿಂದ ನೋಡಬೇಕಾಗಿತ್ತು. ಇಲ್ಲ ಅಂತಂದರೆ ನಾವು ಕೂಡ ಒಂದು ರೆಸಾರ್ಟ್ಗೆ ಅವರು ಹೋದ ಹಾಗೆ ಅವ್ರಿಗೂ ಅವಕಾಶ ಕೊಡದೇ ಇದ್ದ ಹಾಗೆ ನಮ್ಮವ್ರನ್ನ ಕರ್ಕೊಂಡೋಗಿ ನಾವು ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ನಾವು ಮಾಡಬೇಕಾಗಿತ್ತು. ಅಲ್ಲ, ಮತದಾನ ಎಲ್ಲೇ ಇದ್ರೇನು ಗೌಪ್ಯ ಇರ್ಬೋದು, ಗೌಪ್ಯ ಅಲ್ಲದೇ ಇರ್ಬೋದು. ಆದರೆ ಪಕ್ಷದ ನಿಷ್ಠಾವಂತರಾಗಿದ್ದರೆ ಅವರು ಎಲ್ಲಿದ್ದರೇನು, ಅವ್ರನ್ನ ಇಟ್ಟರು ಎರಡೂ ಒಂದೇ. ಒಂದು ಸಮಯ ನಾನು ಮಾಡೋದೇ ಸರಿ, ಅಡ್ಡ ಮತದಾನ ಮಾಡೋದೇ ಸರಿ ಅಂತ ಯಾರಾದರೂ ಮನಸ್ಸಿನಲ್ಲಿ ಅಂದ್ಕೊಂಡಿದ್ರೆ ಅವ್ರನ್ನ ನೀವು ಹಿಡಿದಿಟ್ರೇನು ಅವರು ಮಾಡೋದು ಮಾಡೇ ಮಾಡ್ತಾರೆ. ಇಂತಹ ತಪ್ಪುಗಳನ್ನು ಮಾಡಬಾರ್ದಾಗಿತ್ತು. ಇದರಿಂದಾಗಿ ಪಕ್ಷದ ಗೌರವವನ್ನು ಹಾಳು ಮಾಡಿದ್ದಾರೆ. ಎಲ್ಲಿದ್ದರೂ ಇವತ್ತೆಲ್ಲ ನಾಳೆ ಅವ್ರು ಯಾರು ಅನ್ನೋದು ಈಗಾಗಲೇ ನಮ್ಮ ಮುಖಂಡರಿಗೆ ಗೊತ್ತಿದೆ. ಆದರೆ ಕೆಲವು ಕಾರಣಗಳಿಂದ ಅವರ ಹೆಸರುಗಳನ್ನು ಹೊರಗಡೆ ಹೇಳ್ತಿಲ್ಲ. ಆದರೆ ಅವರ ಹೃದಯಕ್ಕಂತೂ ಗೊತ್ತಿದೆಯಲ್ಲ ನಾನು ತಪ್ಪು ಮಾಡಿದ್ದೇನೆ. ಇದಕ್ಕೆ ಒಂದು ದಿನ ನನಗೆ ಮುಂದೆ ದಿನಗಳಲ್ಲಿ ನನಗೆ ಇದರಿಂದ ನನಗೆ ಕಂಟಕ ಬರುತ್ತೆ, ನನ್ನ ಭವಿಷ್ಯವನ್ನು ನಾನೇ ಹಾಳು ಮಾಡ್ಕೊಂಡಿದ್ದೀನಿ ಅಂತ ಅವ್ರಿಗನ್ಸಲ್ವೇ ಈಗಲೇ?